ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಲಾಗ್. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರ್ಸಕೊಳ್ತಿದ್ದೀನಿ ನಾನು ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಎಷ್ಟು ಅಮೌಂಟ್ನ ಖರ್ಚು ಮಾಡಿದ್ದೀನಿ, ಸೊ ಹಾಗೆ ಏನೇನು ಐಟಮ್ಸ್ನ ತಗೊಂಡಿದ್ದೀನಿ ಅಂತ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಲಾಗ್ನ ಕೊನೆವರೆಗೂ ನೋಡಿ, ಅದರಿಂದ ನಿಮಗೂ ಯೂಸ್ಫುಲ್ ಆಗುತ್ತೆ ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಲೋ ಬಜೆಟಿಂದ ಹೈ ಬಜೆಟ್ಗೆ ಹೋಗೋಣ. ಫಸ್ಟ್ನೇ ಲೋ ಬಜೆಟ್ ಐಟಮ್ ಏನಿದೆ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ಸೊ ನಾನು ಫಸ್ಟ್ನೇ ಪರ್ಚೇಸಿಂಗ್ ಐಟಮ್ ಬಂದು ರಿಂಗ್ಲೆಟ್. ಸೊ ರಿಂಗ್ಲೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಎಷ್ಟೇ ಯೂಸ್ ಅಮೌಂಟ್ ಕ್ಯಾಮ್ರಾ ಫೋನ್ಸ್ ತಗೊಂಡ್ರು ಗುಡ್ ಲೈಟಿಂಗ್ ಇಲ್ಲ ಅಂದರೆ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ರಿಂಗ್ಲೈಟ್ನ ಯೂಸ್ ಮಾಡ್ತಾರೆ ಹೈ ಪಿಕ್ಚರ್ ವಿಡಿಯೋ ಕ್ವಾಲಿಟಿಗಾಗಿ. ಸೊ ಇದಂತೂ ವರ್ತ್ ಇದೆ. ಇದ್ರ ಅಮೌಂಟ್ ಬಂದು 1000 rupees ಗೈಸ್. ಸೊ ಗೈಸ್, ಸ್ಟಾರ್ಟಿಂಗ್ ಐಟಮೇ 1000 ಇದೆ. ಲೋ ಇನ್ನೂ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಬನ್ನಿ ಸೆಕೆಂಡ್ ಐಟಮ್ ಏನಿದೆ ಅಂತ ನೋಡೋಣ. ಸೊ ನನ್ನ ಸೆಕೆಂಡ್ ಪರ್ಚೇಸಿಂಗ್ ಐಟಮ್ ಬಂದು ಹೆಡ್ಫೋನ್. ಸೊ ಹೆಡ್ಫೋನ್ ತುಂಬ ಯೂಸ್ ಇದೆ ಗೈಸ್. ನೀವು ಆಚೆ ಎಲ್ಲ ಹೋದಾಗ ನೀವು ವೀಡಿಯೋಗಳನ್ನ ಎಡಿಟಿಂಗ್ ಮಾಡಬೇಕಾಗಿರುತ್ತೆ. ಸೊ ಕ್ರೌಡೆಡ್ ಪ್ಲೇಸ್ ಇದ್ದರಿಂದ ವಾಯ್ಸ್ ಅಷ್ಟೊಂದು ಕೇಳಿಸ್ತಾ ಇರಲ್ಲ ಎಡಿಟ್ ಮಾಡೋಕ್ಕೆ. ಸೊ ಹೆಡ್ಫೋನ್ ತಗೊಳೋದ್ರಿಂದ ತುಂಬ ಕಂಟೆಂಟ್ ಕ್ರಿಯೇಷನ್ಗೆ ತುಂಬ ಹೆಲ್ಪ್ಫುಲ್ ಇದೆ. ಸೊ ನಾನು ಯೂಸ್ ಮಾಡ್ತಿರೋದು ಬೋಟ್ ಕಂಪ್ನಿ ಹೆಡ್ಫೋನ್. ಸೊ ಈ ಹೆಡ್ಫೋನ್ ಪ್ರೈಸ್ ಬಂದು 2000 rupees ಗೈಸ್. ಸೊ ಗೈಸ್, ನನ್ನ ಥರ್ಡ್ ಐಟಮ್ ಬಂದು ಮೈಕ್. ಸೊ ಮೈಕ್ ಏನಕ್ಕೆ ಬೇಕು ಅಂದರೆ, ಮನೆಯಲ್ಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಮೈಕೇನು ಯೂಸ್ ಆಗಲ್ಲ, ನಾಯ್ಸ್ ಕಮ್ಮಿ ಇರುತ್ತೆ. ಸೊ ಇವಾಗೂ ಅಷ್ಟೇ ನಾನು ಮೈಕ್ ಹಾಕೊಂಡು ವೀಡಿಯೋ ಮಾಡ್ತಾ ಇಲ್ಲ. ಸೊ ಆಚೆ ಕಡೆ ಎಲ್ಲ ಹೋದಾಗ, ಜಾಸ್ತಿ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮೈಕ್ ಬೇಕೇ ಬೇಕಾಗುತ್ತೆ. ಕಂಟೆಂಟ್ ಕ್ರಿಯೇಟರ್ಸ್ಗೆ ಅತಿ ಮುಖ್ಯವಾದ ಐಟಮ್ ಅಂದರೆ ಮೈಕ್ ಇಲ್ಲ ಅಂದರೆ ವಾಯ್ಸ್ ಕ್ವಾಲಿಟಿ ಅಷ್ಟು ಬರಲ್ಲ. ವಾಯ್ಸ್ ಕ್ವಾಲಿಟಿ ಇಲ್ಲ ಅಂದರೆ ಜನರು ನೋಡೋಕ್ಕಾಗಲ್ಲ. ಸೊ ವೀಡಿಯೋ ಎಷ್ಟೇ ಚೆನ್ನಾಗಿರಲಿ, ನಾವು ಹೇಳೋ ಸ್ಟೋರಿ ವಾಯ್ಸ್ ಚೆನ್ನಾಗಿ ಕೇಳಿಸ್ಬೇಕು. ಸೊ ಅವಾಗಲೇ ಜನಗಳು ವೀಡಿಯೋ ನೋಡ್ತಾರೆ. ಸೊ ನಾನು ಯೂಸ್ ಮಾಡೋದು ಡಿಜಿಟೆಕ್ ಮೈಕ್. ಸೊ ಇದು ತುಂಬ ವರ್ತಿದೆ ಗೈಸ್. ನಾನು ತಗೊಂಡಿದ್ಕು ಪ್ರೈಸ್ ಮಾತ್ರ ಲಾಸ್ಟಿಗೆ ಹೇಳ್ತೀನಿ. ಸೊ ಗೈಸ್, ಮೊಬೈಲ್ ಕನೆಕ್ಟ್ ಮಾಡೋಕ್ಕೆ 2 ಕನೆಕ್ಟರ್ಸ್ ಕೊಟ್ಟಿದ್ದಾರೆ. ಒಂದು ಐಫೋನ್ ಇದೆ, ಇನ್ನೊಂದು ಆಂಡ್ರಾಯ್ಡ್ ಇದೆ. ಸೊ ನೀವು ಐಫೋನ್ ಯೂಸ್ ಮಾಡೋರು ಪರ್ಚೇಸ್ ಮಾಡ್ಬೋದು ಡಿಜಿಟೆಕ್ ಮೈಕ್ನ. ಆಂಡ್ರಾಯ್ಡ್ ಯೂಸ್ ಮಾಡೋರು ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆ ಹೇಳಿದ್ದು ಡಿಜಿಟೆಕ್ ಮೈಕ್ ತುಂಬ ವರ್ತಿದೆ. ಅದನ್ನೇ ನೀವು ಕಂಟೆಂಟ್ ಕ್ರಿಯೇಷನ್ಗೆ ಪರ್ಚೇಸ್ ಮಾಡಿ, ತುಂಬ ವರ್ತಿದೆ. ಸೊ ಈ ಮೈಕ್ನ ಪ್ರೈಸ್ ಬಂದು 4000 rupees ಗೈಸ್. ಸೊ ಇದೇ ಮೈಕ್ ಯಾಕೆ ತಗೊಳ್ಬೇಕಂದ್ರೆ, ನಿಮ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಇದೆ. ನೀವೇನಾದರೂ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತೀರಾ ನಿಮ್ಮ ಕಂಟೆಂಟ್ನ ಅಂದರೆ, ಸೊ ಅದಕ್ಕೂ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಅದಕ್ಕೂ ಕೂಡ ವೈರ್ ಕೊಟ್ಟಿದ್ದಾರೆ ಸಪ್ರೇಟ್. ಸೊ ನೀವು ಆಚೆ ಕಡೆ ಎಲ್ಲರ ಟ್ರಾವೆಲ್ ಮಾಡ್ಬೇಕಾದ್ರೆ ಸೊ ಮೈಕ್ ಯೂಸ್ ಮಾಡ್ತೀರಾ, ಅವಾಗ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 2 ಪ್ಲಗ್ಗರ್ಸ್ ಕೊಟ್ಟಿದ್ದಾರೆ. ಇದರಿಂದ ಮೈಕ್ ಬೀಳಲ್ಲ, ಸೇಫ್ ಆಗಿರುತ್ತೆ. ಸೊ ನೀವೇನಾದ್ರು ಜಾಸ್ತಿ ವಿಂಡ್ ಇರೋ ಕಡೆ ಲಾಗ್ ಏನಾದ್ರು ಮಾಡ್ತಾರೆ, ಈ ಫೆದರ್ಸ್ನ ಮೈಕಿಗೆ ಅಟ್ಯಾಚ್ ಮಾಡಿ. ಇದರಿಂದ ವಿಂಡ್ ಸೌಂಡ್ ನಿಮ್ಮ ಲಾಗಲ್ಲಿ ಬರಲ್ಲ. ಸೊ ಆದಷ್ಟು ಈ ಫೆದರ್ಸ್ ವಿಂಡ್ನ ಕಂಟ್ರೋಲ್ ಮಾಡುತ್ತೆ ಗೈಸ್. ಸೊ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಚೆನ್ನಾಗಿರೋ ಮೈಕ್ಗೆ ಇನ್ವೆಸ್ಟ್ ಮಾಡಿ. ತುಂಬ ವರ್ತ್ ಇದೆ, ಲಾಂಗ್ ಟೈಮ್ ಬರುತ್ತೆ. ನೀವು ಕಂಟೆಂಟ್ ಕ್ರಿಯೇಷನ್ 1 month 2 month ಮಾಡಿ ಬಿಡಲ್ಲ, ಲಾಂಗ್ ಟೈಮ್ ಮಾಡ್ತೀರಾ. ಸೊ ಹಾಗಾಗಿ ಡಿಜಿಟೆಕ್ ಮೈಕ್ನೇ ತಗೊಳ್ಳಿ, ತುಂಬ ಹೆಲ್ಪ್ಫುಲ್ ಇದೆ. ಸೊ ಗೈಸ್, ಇದ್ರ ಪ್ರೈಸ್ ಬಂದು 4000 ಗೈಸ್. ನನ್ನ ಫೋರ್ತ್ ಐಟಮ್ ಬಂದು ಲ್ಯಾಪ್ಟಾಪ್. ಸೊ ಲ್ಯಾಪ್ಟಾಪ್ ಏನಂದರೆ, ಬರೀ ಕಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಮಾಡೋಕ್ಕೆ ತೊಗೊಂಡಿಲ್ಲ, ಸ್ಟಡೀಸ್ಗೋಸ್ಕರ ತೊಗೊಂಡಿದ್ದೆ. ಸೊ ಇದರಲ್ಲಿ ಎಡಿಟಿಂಗ್ ಕಲಿತ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇವಾಗೆಲ್ಲ ವೀಡಿಯೋಸ್ ಬಿಡ್ತೀನಲ್ಲ, ಅದೆಲ್ಲ ಮೊಬೈಲಲ್ಲೇ ಎಡಿಟ್ ಮಾಡ್ತೀನಿ. ಸೊ ಸ್ವಲ್ಪ ಕಲಿತಾ ಇದ್ದೀನಿ ಲ್ಯಾಪ್ಟಾಪಲ್ಲಿ. ಸೊ ಈ ಲ್ಯಾಪ್ಟಾಪ್ನ ಪ್ರೈಸ್ ಬಂದು 44,000 ಗೈಸ್. ಸೊ ಲ್ಯಾಪ್ಟಾಪಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಡೆಪ್ತ್ ಕಲರ್ ಗ್ರೇಡಿಂಗ್, ಆಮೇಲೆ ಹೈ ಕ್ವಾಲಿಟಿ ಇಮೇಜಸ್, ಹೈ ಕ್ವಾಲಿಟಿ ವೀಡಿಯೋಸ್ನ ಎಡಿಟ್ ಮಾಡ್ಬೋದು. ಸೊ ಆಮೇಲೆ ನಾವು ಫೋನಲ್ಲಿ ಈಸಿ ಅಂದ್ಕೊಂಡಿರ್ತೀವಿ ಎಡಿಟಿಂಗ್ನ, ಆದರೆ ಲ್ಯಾಪ್ಟಾಪಲ್ಲಿ ಕಲಿತ್ರೆ ತುಂಬ ಈಸಿ ಇದೆ. ಸೊ ನೀವು ಲ್ಯಾಪ್ಟಾಪ್ ಏನಾರು ಇದ್ದರೆ ಅದರಲ್ಲೂ ವೀಡಿಯೋ ಎಡಿಟಿಂಗ್ನ ಕಲಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ಒಂದಲ್ಲ ಒಂದು ದಿವಸ ನಾನು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿರೋದಕ್ಕೆ ವರ್ತ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾವು ಪ್ರಯತ್ನ ಮಾಡಬೇಕು 100% ಕೊಟ್ಟು. ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ 100% ಕೊಟ್ಟು ವರ್ಕ್ ಮಾಡೋಣ. ಸೊ ರೆಗ್ಯುಲರಾಗಿ ಡೈಲಿ ಲಾಗ್ಸ್ ಮಾಡೋಣ. ಸೊ ಗೈಸ್, ಇಷ್ಟೇ ಅಲ್ಲ, ಸೊ ನನಗೆ ಲೈವ್ ಸ್ಟ್ರೀಮ್ ಮಾಡಬೇಕಂತ ತುಂಬ ಆಸೆ ಇದೆ. ಸೊ ಇವಾಗ ಮನೆಯಲ್ಲಿ ದುಡ್ಡು ಕೇಳಲ್ಲ. ಸೊ ಇನ್ನೇನು 6 months ಡಿಗ್ರಿ ಮುಗಿಯುತ್ತೆ, ಜಾಬಿಗೆ ಹೋಗ್ತೀನಿ. ಜಾಬಲ್ಲಿ ಮನಿನ ಸೇವ್ ಮಾಡಿ ಅರ್ಧ ಮನೆ ಕೊಡ್ತೀನಿ, ಅರ್ಧ ಮನಿ ನನ್ನ ಡ್ರೀಮ್ಗೋಸ್ಕರ ಕೂಡಿಕ್ತೀನಿ. ಅಲ್ಲದಲ್ಲಿ PC ತಗೊಂಡು ಲೈವ್ ಸ್ಟ್ರೀಮ್ನ ಸ್ಟಾರ್ಟ್ ಮಾಡ್ತೀನಿ. ಲಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ. ಸೊ ಗೈಸ್, ಇವಾಗ ನೀವು ಟ್ರೈ ಮಾಡಿದ್ರೆ ಇಲ್ಲ ಸಕ್ಸಸ್ ಆಗ್ತೀರಾ, ಇಲ್ಲ ಫೇಲ್ಯೂರ್ ಆಗ್ತೀರಾ. ಇವಾಗ ಟ್ರೈಯೇ ಮಾಡಿಲ್ಲ ಅಂದರೆ ನೀವು ಫೇಲ್ಯೂರ್ ಆಗೈತೆ. ಹೆಂಗೆ ಹೇಳಿ, ಟ್ರೈಯೇ ಮಾಡಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾನು ಫೇಲ್ ಆಗ್ತೀನಿ ಅಂತ. ಸೊ ಎಲ್ಲ ವಿಷಯದಲ್ಲೂ ಬಿಸ್ನೆಸ್, ಈ ಜಾಬ್ ಏನರಲ್ಲಾಗಲಿ ಟ್ರೈ ಮಾಡಿ. ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ, ಅವ್ರು ಟ್ರೈ ಮಾಡೋದನ್ನ 100% ಟ್ರೈ, ಎಲ್ಲದಕ್ಕೂ ಟ್ರೈ ಮಾಡಿ ಗೈಸ್. ಟ್ರೈ ಮಾಡೋದು ಹೆಂಗಿರ್ಬೇಕಂದ್ರೆ 100% ಕೊಡಿ. ಸೊ ಗೈಸ್, ಇಷ್ಟು ಐಟಮ್ಸ್ ನಾನು ಕಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಮಾಡ್ತೀನಿ ಗೈಸ್. ನನ್ನ 5th ಐಟಮ್ ಬಂದು, ಸೊ ನಾನು ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದು ಇದೊಂದಕ್ಕೇ. ಸೊ ನೀವು ನೋಡ್ತೀರಲ್ಲ ವೀಡಿಯೋ ಕ್ವಾಲಿಟಿ, ಈ ಫೋನಿಂದ ರೆಕಾರ್ಡ್ ಮಾಡ್ತಾ ಇರೋದು ಐಫೋನಿಂದ. ಸೊ ಈ ಪ್ರೈಸ್ ಬಂದು 1,10,000. ಇಷ್ಟೊಂದು ಯಾಕೆ ಇನ್ವೆಸ್ಟ್ ಮಾಡೀನಿ ಅಂದರೆ, ಸೊ ವೀಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ಆಡಿಯನ್ಸ್ಗೂ ಚೆನ್ನಾಗಿ ರೀಚ್ ಆಗುತ್ತೆ, ಅವ್ರಿಗೂ ನೋಡೋಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಗೈಸ್, ಅದಕ್ಕಾಗಿ ಜಾಸ್ತಿ ಅಮೌಂಟ್ನ ಫೋನ್ಗೆ ಇನ್ವೆಸ್ಟ್ ಮಾಡಿದ್ದೀನಿ. ನನಗಂತೂ ತುಂಬ ವರ್ತ್ ಇದೆ, ಯಾವತ್ತೂ ರಿಗ್ರೆಟ್ ಮಾಡಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ಅಂತ.
ಸಕ್ಸಸ್ ಆಗಲಿ ಫೇಲ್ ಆಗಲಿ ನಾನು ಪ್ರಯತ್ನ ಮಾಡ್ತೀನಿ ಒಂದು 100% ಕೊಟ್ಟು. ಸೊ ಯಾವಾಗಲೂ ಅಷ್ಟೇ ನಾವು 100% ಕೊಟ್ಟು ನಾವು ಪ್ರಯತ್ನ ಮಾಡಬೇಕು, ವರ್ಕ್ ಆಗಲಿ ಬಿಡಲಿ. ಇನ್ವೆಸ್ಟ್ ಮಾಡಬೇಕಾದ್ರೆ ನನಗೂ ಭಯ ಇತ್ತು, ವಾಟ್ ಇಫ್ ಐ ಲೂಸ್ ಅಂತ. ಸೊ ಹಾಗೆ ಒಂದು ಇನ್ನೊಂದು ಮೈಂಡ್ಸೆಟ್ಟು ಬಂದಿತ್ತು, ವಾಟ್ ಇಫ್ ಐ ವಿನ್, ಎವ್ರಿಥಿಂಗ್ ಗುಡ್. ಸೊ ಹಾಗಾಗಿ ಇನ್ವೆಸ್ಟ್ ಮಾಡಿದೆ. ಸೊ ಡೈಲಿ ಲಾಗ್ ಅಂತ ಏನೋ ಚಾಲೆಂಜ್ ತಗೊಂಡೆ. ಸೊ ಅದು ಡೈಲಿ ಲಾಗ್ ನಾವು ಮಾಡೋದು ಎಷ್ಟು ಕಷ್ಟ ಅಂತ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಟೈಮ್ ನೋಡ್ತಾ ಇದ್ದೀರಲ್ಲ, 12 ಗಂಟೆಗೆ ಇನ್ನೂ 10 ಮಿನಿಟ್ಸ್ ಇದೆ. ಸೊ ಎಷ್ಟು ಟೈಮ್ ನೋಡಿದ್ರಲ್ಲ, 12 ಗಂಟೆ ರಾತ್ರಿ. ಇವಾಗ ಕಂಟೆಂಟ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಏನು ಅನಿಸ್ಬೋದು ಅಂದರೆ, ಇವನು ಒಬ್ಬನೇ ಇಷ್ಟೊತ್ತಿನ ರಾತ್ರಿಲಿ ಮಾತಾಡ್ತಾನೆ ಅಂತ. ಅದೇ ಜನ ಒಂದು 5 ವರ್ಷ ಆದಮೇಲೆ ಸಕ್ಸಸ್ ಆದಮೇಲೆ, ಸೊ ಬಿಡಿ ಅವನು ಲಕ್ಕಲ್ಲಿ ಸಕ್ಸಸ್ ಅದ ಅನಿಸುತ್ತೆ. ಸೊ ಹಾರ್ಡ್ ವರ್ಕ್ ಯಾರಿಗೂ ಕಾಣಿಸಲ್ಲ, ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ಸಕ್ಸಸ್ ಆಗೋಕ್ಕಾಗೋದು. ನೀವು ಹಾರ್ಡ್ ವರ್ಕ್ ಮಾಡಿ, ನೀವು ಮಾಡೋ ಕೆಲಸದಲ್ಲಿ 100% ಕೊಡಿ. ಬೆಳಗ್ಗೆ ಎದ್ದಾಗ ಒಂದು ಮೈಂಡ್ಸೆಟ್ ಡಿಸೈಡ್ ಮಾಡಿ, ಇವತ್ತು ನಾನು ಫುಲ್ 100% ಕೊಡ್ತೀನಿ ನಾನು ವರ್ಕ್ ಮೇಲೆ, ನನ್ನ ಡ್ರೀಮ್ ಮೇಲೆ ಫೋಕಸ್ ಮಾಡ್ತೀನಿ ಅಂತ. ಅವಾಗ ಮಾತ್ರ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಹೊಸ ಲಾಗ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಲವ್ ಯು ಫ್ಯಾಮ್, ಪೀಸ್ ಔಟ್ ಗ್ಯಾಂಗ್, ಬಾಯ್ ಗೈಸ್, ಗುಡ್ ನೈಟ್.